ಜಿಲೆಟಿನ್ ಪ್ರಕರಣ ಎಸ್ಪಿ ಸೇರಿ 6 ಸಿಬ್ಬಂದಿ ತಲೆದಂಡವಾಗಿದೆ. ಪಿಎಸ್ಐ ಓರ್ವ ಎಎಸ್ಐ 4 ಪೊಲೀಸ್ ಪೇದೆಗಳ ಅಮಾನತು ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ಎಸ್ಪಿ ಆದಂತಹ ಶ್ರೀನಿವಾಸ್ ಗೌಡ ಆದೇಶವನ್ನು ಹೊರಹಾಕಿದ್ದಾರೆ. ಮೇ 10ರಂದು ಬಿಗಿ ಬಂದೋಬಸ್ತ್ ಕರ್ತವ್ಯಕ್ಕೆ ನಿಯೋಜನೆ ಕೂಡ ಮಾಡಿರುವಂಥದ್ದು. ಆದರೆ ಪ್ರಧಾನಿ ಮೋದಿ ಸಂಚರಿಸುವಂತಹ ಮಾರ್ಗದಲ್ಲಿ ಜಿಲೆಟಿನ್ ಕಂಡು ಬಂದಿರುತ್ತೆ. ಜಿಲೆಟಿನ್ ಪತ್ತೆಯಾಗಿ ಇಡೀ ರಾಜ್ಯಾದ್ಯಂತ ಸುದ್ದಿ ಆಗಿರುತ್ತೆ ಕೂಡ. ಬಿಗಿ ಬಂದೋಬಸ್ತನ್ನು ಮಾಡಿ ಕರ್ತವ್ಯಕ್ಕೆ ನಿಯೋಜನೆ ಮಾಡಿರುವಂಥದ್ದು. ಆದರೆ ಪ್ರಧಾನಿ ಮೋದಿ ಸಂಚರಿಸುವಂತಹ ಮಾರ್ಗದಲ್ಲಿ ಜಿಲೆಟಿನ್ ಹೇಗೆ ಬಂತು? ಜಿಲೆಟಿನ್ ಪತ್ತೆಯಾಗಿ ಇಡೀ ರಾಜ್ಯಾದ್ಯಂತ ಸುದ್ದಿ ಆಗಿರುತ್ತೆ. ಭದ್ರತೆಗೆ ನಿಯೋಜನೆಗೊಂಡಂತಹ ಸ್ಥಳದಲ್ಲಿಯೇ ಆ ಸ್ಫೋಟಕ ಹೇಗೆ ಪತ್ತೆ ಆಯಿತು? ಈ ಪ್ರಕರಣವನ್ನ ಭೇದಿಸೋದಕ್ಕೆ ಎನ್ಐಎ ತಂಡವನ್ನ ರಚಿಸಿರುತ್ತೆ ಸರ್ಕಾರ. ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಎನ್ಐಎ ಟೀಮ್ ಈಗ ಕರ್ತವ್ಯ ಲೋಪ ಹಿನ್ನೆಲೆ 6 ಜನ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಷ್ಟೆಲ್ಲ ಒಂದು ಸುರಕ್ಷತೆ ಕ್ರಮಗಳನ್ನು ತೆಗೆದುಕೊಂಡ್ರೂ ಕೂಡ ಅಲ್ಲಿ ಆ ಜಿಲೆಟಿನ್ ಹೇಗೆ ಬಂತು, ಹೇಗೆ ಬರೋಕ್ಕೆ ಸಾಧ್ಯ? ಅದನ್ನ ಆ ರೋಡನ್ನು ಪುನಃ ಸ್ಯಾನಿಟೈಸ್ ಮಾಡಿದಾಗ, ಅದು ಕೂಡ ಅನಾಮಿಕ ವ್ಯಕ್ತಿ ಕರೆ ಮಾಡಿಬಿಟ್ಟು ಹೇಳಿದಂತಹ ಸಂದರ್ಭದಲ್ಲಿ ಸ್ಫೋಟವನ್ನು ಇಟ್ಟಿದ್ದೀನಿ, ಸ್ಫೋಟಿಸ್ತೀನಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ, ಬೆದರಿಕೆಯನ್ನು ಹಾಕಿದಂತಹ ಸಂದರ್ಭದಲ್ಲಿ ಆ ಓಡಾಡುವಂತಹ ಮೋದಿ ಬರುವಂತಹ ಆ ರಸ್ತೆ ಮಾರ್ಗವನ್ನು ಸ್ಯಾನಿಟೈಸ್ ಮಾಡೋದಕ್ಕೆ ಮುಂದಾದಾಗ ಸಿಕ್ಕಿರುವಂತಹ ಜಿಲೆಟಿನ್ ಕಡ್ಡಿ. ಅದರ್ವೈಸ್ ಆ ಕರೆ ಬಂದಿಲ್ಲ ಅಂದಿದ್ರೆ ಸ್ಯಾನಿಟೈಸ್ ಮಾಡ್ತಾ ಇದ್ರೋ ಇಲ್ವೋ, ಆ ರೋಡನ್ನು ಸಿಗ್ತಾ ಇತ್ತೋ ಇಲ್ವೋ ಅದು. ಸೊ ಹೀಗಾಗಿ ತನಿಖೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಆ ಕರ್ತವ್ಯ ಲೋಪ ಹಿನ್ನೆಲೆ ಇದೀಗ 6 ಜನರನ್ನ ಸಸ್ಪೆಂಡ್ ಕೂಡ ಮಾಡಲಾಗಿದೆಯಂತೆ. ಕಂಪ್ಲೀಟ್ ಆಗಿ ಬಿಗಿ ಬಂದೋಬಸ್ತ್ ಇರುತ್ತೆ, ಕರ್ತವ್ಯಕ್ಕೆ ನಿಯೋಜನೆ ಮಾಡಿರ್ತಾರೆ. ಆದರೂ ಕೂಡ ಯಾಕೆ ಹೀಗಾಯಿತು? ಬೆಂಗಳೂರು ದಕ್ಷಿಣ ಎಸ್ಪಿ ಆದಂತಹ ಶ್ರೀನಿವಾಸ್ ಗೌಡ ಆದೇಶ ಹೊರಡಿಸಿರುವಂಥದ್ದು. ಪಿಎಸ್ಐ ಓರ್ವ ಎಎಸ್ಐ 4 ಪೊಲೀಸ್ ಪೇದೆಗಳನ್ನು ಅಮಾನತು ಮಾಡಿದ್ದಾರೆ. ಜಿಲೆಟಿನ್ ಪ್ರಕರಣದ ವಿಚಾರವಾಗಿ ಇದೀಗ ಎಸ್ಪಿ ಸೇರಿ 6 ಸಿಬ್ಬಂದಿಯ ತಲೆದಂಡವಾಗಿದೆ. ಈ ರಾಜ್ಯಾದ್ಯಂತ ಸುದ್ದಿ ಆಗಿರುತ್ತೆ. ಭದ್ರತೆಗೆ ನಿಯೋಜನೆಗೊಂಡಂಥ ಆ ಸ್ಥಳದಲ್ಲಿಯೇ ಸ್ಫೋಟಕ ಹೇಗೆ ಪತ್ತೆಯಾಯಿತು ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟು ಇದೀಗ ಬೆಂಗಳೂರು ದಕ್ಷಿಣ ಎಸ್ಪಿ ಆದಂತಹ ಶ್ರೀನಿವಾಸ್ ಗೌಡ ಆದೇಶವನ್ನು ಹೊರಡಿಸಿದ್ದಾರೆ. ಮೇ 10ರಂದು ಬಿಗಿ ಬಂದೋಬಸ್ತ್ ಇರುತ್ತೆ, ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗಿರ್ತಾರೆ. ಹಾಗಿದ್ರೂ ಕೂಡ ಲೋಪ ಹೇಗೆ ಕಂಡು ಬಂತು? ಆ ಸಂಚರಿಸುವಂತಹ ಮಾರ್ಗದಲ್ಲಿ ಜಿಲೆಟಿನ್ ಹೇಗೆ ಪತ್ತೆ ಆಯಿತು? ಸ್ಯಾನಿಟೈಸ್ ಮಾಡಿದಾಗ ಸಿಕ್ಕಂತಹ ಆ ಜಿಲೆಟಿನ್ ಕಡ್ಡಿಗಳು ಆ ಕರೆ ಬಂದಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ರೋಡನ್ನು ಸ್ಯಾನಿಟೈಸ್ ಮಾಡೋದಕ್ಕೆ ಮುಂದಾಗ್ತಾರೆ. ಬಿಫೋರ್ 1 ಅವರ್ ಸಿಕ್ಕಿದೆ ಅಷ್ಟೇನೆ ಅದು. ಸೊ ಹಾಗಾಗಿ ತನಿಖೆಯನ್ನು ಮಾಡಿಬಿಟ್ಟು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಇಲ್ಲೇ ಇದ್ದರೆ ಈ ರೀತಿಯಾದಂಥ ಪ್ರಕರಣಗಳು ಮರುಕಳಿಸುತ್ತೆ ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟ್ ಆ್ಯಕ್ಷನ್ನ ತೆಗೆದುಕೊಂಡು ಇದೀಗ ಅಮಾನತು ಮಾಡಲಾಗಿದೆ ಸಿಬ್ಬಂದಿಗಳನ್ನು. ಎನ್ಐಎ ತಂಡವನ್ನು ಕೂಡ ರಚನೆ ಮಾಡಿರ್ತಾರೆ. ಈಗ ಕರ್ತವ್ಯ ಲೋಪ ಹಿನ್ನೆಲೆ 6 ಜನ ಸಿಬ್ಬಂದಿ ಟೋಟಲ್ ಆಗಿ ಸಸ್ಪೆಂಡ್ ಮಾಡಿರುವಂಥದ್ದು. ಸಂಪೂರ್ಣ ಮಾಹಿತಿಯನ್ನು ಎನ್ಐಎ ಟೀಮ್ ಕಲೆ ಹಾಕಿ 6 ಜನ ಸಿಬ್ಬಂದಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅದರಲ್ಲಿ ಪಿಎಸ್ಐ ಜೊತೆಗೆ ಓರ್ವ ಎಎಸ್ಐ ಇದ್ದಾರೆ, 4 ಜನ ಪೊಲೀಸ್ ಪೇದೆಗಳು ಕೂಡ ಇದ್ದಾರೆ, ಸಸ್ಪೆಂಡ್ ಮಾಡಲಾಗಿದೆ. ಇದರಲ್ಲಿ ತಪ್ಪು ಸರಿ ಅನ್ನುವಂಥದ್ದು ಬರೋದಿಲ್ಲ. ಬಟ್ ಆದರೆ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸಬಾರ್ದು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಡಿಸಿಷನ್ಸನ್ನು ತೆಗೆದುಕೊಳ್ಳಬೇಕಾದಂತಹ ಅನಿವಾರ್ಯತೆಗಳು ಇದ್ದೇ ಇರುತ್ತೆ. ಬಿಕಾಸ್ ಕರ್ತವ್ಯ ಲೋಪ ಅಂತ ಬಂದಾಗ ಅಲ್ಲಿ ಎಷ್ಟು ಸೇಫ್ಟಿ ಪ್ರಿಕಾಷನ್ಸನ್ನು ಕೊಟ್ಟರು, ಆ ಹೋಗುವಂಥ ರೋಡಲ್ಲಿ ಎಷ್ಟೇ ಭದ್ರತೆಯನ್ನು ನಿಯೋಜನೆ ಮಾಡಿದ್ರು ಪುನಃ ಅಲ್ಲಿ ನಿಮಗೆ ತೊಂದರೆ ಕಂಡು ಬಂತು, ಲೋಪ ಕಂಡು ಬಂತು ಅಂದಾಗ ಏನು ಮಾಡೋಕ್ಕೆ ಸಾಧ್ಯ? ಸೊ ಇದು ಬೆಸ್ಟ್ ಡಿಸಿಷನ್ ಅಂತಲೇ ಹೇಳಿದ್ರೆ ನಿಜಕ್ಕೂ ತಪ್ಪಾಗಲ್ಲ ಅಂತ ಅನಿಸುತ್ತೆ. ಬಿಕಾಸ್ ದೇಶದ ಪ್ರಧಾನಿ ಓಡಾಡುವಂತಹ ಜಾಗ ನೀವು ಸ್ಯಾನಿಟೈಸ್ ಮಾಡಿಲ್ಲ, ಅಲ್ಲಿ ಜಿಲೆಟಿನ್ ಕಡ್ಡಿ ಬಿದ್ದಿರೋದನ್ನ ಆ ಸ್ಫೋಟಿಸಿದಂತಹ ವ್ಯಕ್ತಿ ಕಾಲ್ ಮಾಡಿ ಆತನೋ ಅಲ್ವೋ ಅನ್ನುವಂತಹ ತನಿಖೆ ನಡೀತಾ ಇದೆ. ಬಟ್ ಆತ ಮಾನಸಿಕ ಅಸ್ವಸ್ಥ ಅಂತಲೂ ಕೂಡ ಇದೆ. ಬಟ್ ಆ ಕರೆ ಬಂದ ನಂತರ ನೀವು ರೋಡನ್ನು ಸ್ಯಾನಿಟೈಸ್ ಮಾಡೋಕ್ಕೆ ಹೋದಾಗ ಸಿಕ್ಕಂಥದ್ದು ಅಂತ ಹೇಳಿದ್ರೆ ಬಿಫೋರ್ ದಟ್ ಏನು ಮಾಡ್ತಾ ಇದ್ರು? ಸೊ ಹಾಗಾಗಿ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಮುಂದಿಟ್ಟುಬಿಟ್ಟು ಅಮಾನತು ಮಾಡಲಾಗಿದೆ. ಓವರಾಲ್ ಆಗಿ 6 ಜನರನ್ನು, 4 ಜನ ಪೊಲೀಸ್ ಪೇದೆಗಳು, ಪಿಎಸ್ಐ ಜೊತೆಗೆ 4 ಜನ ಎಎಸ್ಐನ ಸೇರಿಬಿಟ್ಟು